ಈ ಈ ಪಾರ್ಶ್ವದಲ್ಲಿ ಮಲಗಿರಬಹುದೇ? ಈ ಪಾರ್ಶ್ವವನ್ನು ಶೋಧಿಸಿ ಮುಂದೆ ಹೋಗಬೇಕು. ಹಾ ಹಾ, ಸೀತಾಮಾತೆಯವರು ಸಿಕ್ಕಿದರು. ಜಗನ್ಮಾತೆಯ ದರ್ಶನವಾಯಿತು. ನನ್ನ ದೂತತ್ವವೇ ಸಾರ್ಥಕವಾಯಿತು. ಇನ್ನೊಂದು ಸಾರಿ ಶೋಧಿಸಿ ಮುಂದೆ ಹೋಗುವೆನು. ಹಾ ರಾಮಚಂದ್ರ, ಹಾಯಿತೇನೋ ಮೋಸಕ ಹಾದುದೇ ದುರ್ದೈವವೇ. ರಾಮ, ಹಾಯಿತೇನೋ ಮೋಸಕಾರ್ಯ ಹಾದುದೇ ದುರ್ದೈವವೇ. ರಾಮ, ಹಾಯಿತೇನೋ ಮೋಸಕಾರ್ಯ ಹಾದುದೇ ದುರ್ದೈವವೇ. ವಾಯೊಳು ಸುರಲಾರಲಿದ ಬಾಯೊಳು ಸುರಲಾರಲಿದ ರಾಮಗೆಲ್ತು ಬೇಳನಯ್ಯ. ರಾಮ, ಬಾಯೊಳು ಸುರಲಾರಲಿದ ರಾಮಗೆಲ್ತು ಬೇಳನಯ್ಯ. ಹುರುಳಲೇಕ ಸೊಯೆಯುಳಿಂದು ದುರುಳನೇಕ ಸೊಯೆಯುಳಿಂದು ದೂರಿಗೆ ಸಿಲುಕಿದೆ. ಹಾಯಿತೇನೋ ಮೋಸಕಾರ್ಯ ಹಾದುದೇ ದುರ್ದೈವವೇ. ರಾಮ ರಾಮ ರಾಮ. ರಘುರಾಮಚಂದ್ರ, ಈ ದೃಶ್ಯವನ್ನು ನೋಡಲೆಂದೇ ಕಳಿಸಿದೆಯಾ ಸ್ವಾಮಿ? ಈ ದೃಶ್ಯವನ್ನು ತ್ರಿಲೋಕ ಪಾವನಳಾದ ಸೀತಾ ಮಾತೆಯು ಈ ದುರುಳನ ಪಕ್ಕದಲ್ಲಿ ಮಲಗಿರುವಳಲ್ಲ. ಅಮ್ಮ ತಾಯಿ, ಶ್ರೀರಾಮಚಂದ್ರನ ಪತ್ನಿ ಎಂದೆನಿಸಿದ ನೀನು ಈತನ ವೈಭವಕ್ಕೆ ಮರುಳಾದೆಯ ತಾಯಿ, ಮರುಳಾದೆಯ. ಈ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದಿತ್ತೇ. ಏನು ಮಾಡಲಿ, ಏನು ಮಾಡಲಿ? ಇವನನ್ನು ಒಂದೇಟಿಗೆ ಸದಬಡಿಯಲೇ. ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಏನಿದು? ಚಿತ್ತ ಚಾಂಚಲ್ಯದಿಂದ ಮಾತನಾಡುತ್ತಿರುವನಲ್ಲ. ನನ್ನ ರಾಮನು ಕೆಲವು ಕುರುಗಳನ್ನು ಶೋಧಿಸಿ ನೋಡು ಎಂದು ಹೇಳಿದರು. ಅವುಗಳನ್ನು ಹರಿಯದೆ ಹಾಡಿನ ಮಾತುಗಳನ್ನು ಕ್ಷಮಿಸುತ್ತಂದೆ, ಕ್ಷಮಿಸುತ್ತಂದೆ. ಕೆಲವು ಕುರುಗಳನ್ನು ಶೋಧಿಸಿ ನೋಡುವನು. ಪದ್ಮರೇಖಗಳಿಲ್ಲ ಪಾದಗಳ ಮೇಲೆ, ಮತ್ಸಲಾಂಚಲವಿಲ್ಲ ಮುಂಗಯ್ಯ ಮೇಲೆ, ಮತ್ತೆರಡು ಮಣಿಗಳಿಲ್ಲ ಸೀತೆ ಇವಳಲ್ಲ. ರಾಮ ರಾಮಚಂದ್ರ, ಪಿದೋ
ವಿಧೋತ್ವವು ಸೂಚಿಸುತ್ತಿದೆ ಎಡತಲೆಯ ಹಿಂದೆ ವಿಧೋತ್ವವು ಸೂಚಿಸುತ್ತಿದೆ ಎಡತಲೆಯ ಹಿಂದೆ ಸೀತೆ ಇವಳಲ್ಲ ಪೂಜಾತೆ ಇವಳಲ್ಲ ರಾಮ ರಾಮ ಪಟ್ಟಣಗಳೆಲ್ಲವ ಸುತ್ತಿದನಲ್ಲದೆ ವಿಚಿತ್ರದರ ಮನೆಯಾಚರಿಸಿದೆ ನಾನು ವಿಚಿತ್ರದರ ಮನೆಯಾಚರಿಸಿದೆ ನಾನು ಸೀತೆಯ ಕಾಣುವ ಪ್ರೀತಿಯುದಾವುದೋ ಮಾತೆಯ ಪಾದವ ನಾನೆತ್ತು ಕಾಂಬೆನೋ ಸೀತೆಯ ಕಾಣುವ ಪ್ರೀತಿಯುದಾವುದೋ ರಾಮ ರಾಮ ಎಲ್ಲಿ ಶೋಧಿಸಲಿ ಪುರದ ನಾನಾ ಭಾಗವನ್ನು ಹುಡುಕಿದರೂ ಮಾತೆಯವರ ದರ್ಶನವಾಗಲಿಲ್ಲ. 1 ಮಾಸದ ಅವಧಿಯೊಳಗಾಗಿ ಸೀತಾ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಾಗಿ ಬಂದು ನಾನು ರಿಕ್ತ ಹಸ್ತದಿಂದ ಹಿಂದಿರುಗಿದರೆ ಸುಗ್ರೀವ ರಾಜನು ವಚನಭ್ರಷ್ಟನಾಗುವನು. ಸೀತಾಮಾತೆಯವರು ಸಿಗಲಿಲ್ಲವೆಂದರೆ ಶ್ರೀರಾಮಚಂದ್ರನು ವಿರಲ ವೇದನೆಯಿಂದ ಪ್ರಯಾಸ ಮಾಡಿಕೊಳ್ಳುವೆನು. ಇಷ್ಟಾದ ಮೇಲೂ ಲಕ್ಷ್ಮಣ ಸ್ವಾಮಿಯು ಸುಮ್ಮನಿರುವನೇ? ಈ ಘೋರ ಸಂಗತಿ ಅಯೋಧ್ಯೆಗೆ ತಿಳಿದರೆ ಅವರೆಲ್ಲರೂ ಸಾಯುವರು. ನಾನೊಬ್ಬನು ವಿಫಲನಾಗಿ ಹಿಂದಿರುಗಿದರೆ ಇಷ್ಟಕ್ಕೆಲ್ಲ ಅನಾಹುತಕ್ಕೆ ಕಾರಣವಾದರೆ ಈ ತ್ರಿಕುಟಾಚಲ ಪರ್ವತವನ್ನು ನನ್ನ ಲಾಂಗೂಲದಿಂದ ಭೇದಿಸಿ ಶ್ರೀರಾಮಚಂದ್ರನ ಮುಂದೆ ಇಡುವೆನು. ಅವರೇ ಹುಡುಕಿಕೊಳ್ಳಲಿ. ಜೈ ಆಂಜನೇಯ. ಆಂಜನೇಯ, ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ, ಅಶೋಕವನಕ್ಕೆ ಹೋಗು, ಜಗನ್ಮಾತೆ ದರ್ಶನವಾಗುವುದು. ಧನ್ಯನಾದನು, ಧನ್ಯನಾದನು. ಜೈ ಜೈ ರಘುವೀರ ಸಮರ್ಥ. ಸೈಬನೆ ಬರಿತಾ ಪಾಡು ಪಟ್ಟಣವ್ವ ಸೈಬನೆ ಬರಿತಾ ಪಾಡು ಪಟ್ಟಣವ್ವ ಬಾರೆ ನೀರೆ ತೋಲೆ ಛತುರೆ ಬಾರೆ ನೀರೆ ತೋಲೆ ಛತುರೆ ಸೈಬನೆ ಬರಿತಾ ಪಾಡು ಪಟ್ಟಣವ್ವ ಆವರೂಪವಂತಳೋ ನೋಡುತ್ತಲೇ ಆವರೂಪವಂತಳೋ ನೋಡುತ್ತಲೇ ಸಲಾಪವ ಹೊಂದಲು ತಾಪವೆಂದುದು ಸಲಾಪವ ಹೊಂದಲು ತಾಪವೆಂದುದು ಸೈಬನೆ ಪರಿತಾಪಡು ಪಟ್ಟಣವ್ವ ರಾಗದ ಭೋಗದ ಸೊಬಗಿನ ವಯ್ಯಾರದ
ರಾಗದ ಭೋಗದ ಸೊಬಗಿವಯ್ಯ ರಾಗದ ಭೋಗದ ಸೊಬಗಿವಯ್ಯ ರಾಗದ ಭೋಗದ ಸೊಬಗಿವಯ್ಯ ರಾಗದ ಭೋಗದ ಸೊಬಗಿವಯ್ಯ ಹೂಗಳು ತಾಕಿವೆ ಮಾನಸಕ್ಕೆ ಹೂಗಳು ತಾಕಿವೆ ಮಾನಸಕ್ಕೆ ಸೈಬನೆ ಪರಿತಾಪದು ಪಟ್ಟಣವ ಮಾರೆ ನೀರೆ ತೋರೆ ಚತುರೆ ಭೋರೆ ನೀರೆ ತೋರೆ ಚತುರೆ ಭೋರೆ ನೀರೆ ತೋರೆ ಚತುರೆ ಸೈಬನೆ ಪರಿತಾಪ ಡುಪಟ್ಟಣವ್ವ ಈ ಡುಪಟ್ಟಣವ್ವ ಏನಿ ಮನಸ್ಸಿನ ಕಳವಳ ಏನಿ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿ ಇದ್ದರೂ ಈ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಮೃಷ್ಟಾನ್ನವನ್ನೇ ಸವಿದರೂ ತೃಪ್ತಿ ಇಲ್ಲ ಹಂಸ ತೋಲಿಕ ತಲ್ಪದೋಳು ಪವಳಿಸಿದರೂ ಸುಖ ನಿದ್ರೆ ಇಲ್ಲ ಅದ್ಯಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಲುಕಿ ನೊಂದು ಬೆಂದಿದೆ ಈ ನನ್ನ ಮನ ಅದಾವ ಮೋಹ ಅದಾವ ಪ್ರೀತಿ ನನ್ನನ್ನೇ ದಹಿಸಿ ಇದಕ್ಕೆ ಕಾರಣ ಆ ಜಾನಕಿಯನ್ನು ಅಪರಿಸಿಕೊಂಡು ಬಂದು ಶೋಕವಿಲ್ಲದ ಈ ಅಶೋಕವನ್ನು ನಿಲ್ಲಿಸಿ ಶೋಕ ತಪ್ತಳಾದ ಆ ಜಾನಕಿಯನ್ನು ನೋಡುತ್ತಾ 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 ನನ್ನನ್ನು ನಾನೇ ಹರಿದವನಾಗಿರುವನು. ಏನು ಮಾಡಲಿ, ಈಗೇನು ಮಾಡಲಿ? ಬಲತ್ಕರಿಸಲೇ? ಶಿವ 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 ಶಿವ, ಇದೆಂತ ನೀಚ ಕೃತ್ಯ. ಸುಮ್ಮನಿರಲೇ ದಕ್ಕನಾರನು ಸೀತೆ. ಏನಾದರೂ ಸರಿ, ಆ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದಿಂದ ಮಾತುಗಳನ್ನು ಆಡಿ ವಿರಸವನ್ನೇ ತಂದೊಡ್ಡು ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ಆಸೆ ಆಕಾಂಕ್ಷೆಗಳೆಲ್ಲವನ್ನು ಇಳಿಸಿಕೊಳ್ಳಲೇಬೇಕು. ಕರುಣಾಳು ಕರುಣಾಳು
ರಾಮಚಂದ್ರ ಪ್ರಾಣೇಶ್ವರ ಎಲ್ಲೆರುವಿರಿ ಸ್ವಾಮಿ. ಈ ದುರುಳನು ನನ್ನನ್ನು ಅಪಹರಿಸಿದಂದು ಇನ್ನು ನಿಮಗೆ ತಿಳಿಯಲಿಲ್ಲವೇ? ಇನ್ನು ಎಷ್ಟು ದಿವಸಗಳ ಕಾಲ ಈತನ ಬಂಧನ ವಾಸಿಯಾಗಿರಬೇಕು ರಾಮಚಂದ್ರ? ಆದಷ್ಟು ಬೇಗ ಬಂದು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಬಾರದೆ ಸ್ವಾಮಿ? ನನ್ನನ್ನು ಕರೆದುಕೊಂಡು ಹೋಗಬಾರದೆ? ರಾಜಾಧಿರಾಜ ರಾಜ ಮಾರ್ತಾಂಡ ದಶಗಂಟ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ಆಗಮಿಸುತ್ತಿರುವರು. ಓಶ್ಯ ಗ್ರಾಮಕಾಸುರರೇ, ನನ್ನ ಆಜ್ಞೆ ಬರುವವರೆಗೂ ಯಾರನ್ನೂ ಸಹ ಒಳಗೆ ಬಿಡಬಾರದು. ನೀವು ಸಹ ತಿಳಿಯಿತೆ. ನೀನು ಹೋಗು. ಒಬ್ಬ ಒಬ್ಬ ಏನು ರೂಪು, ಏನು ಲಾವಣ್ಯ. ಈಕೆಯನ್ನು ಸೇರದಿರುವ ಈ ಪುರುಷ ಜನ್ಮವೇ ವ್ಯರ್ಥವಲ್ಲವೇ ಸೀತಾ? ಶೃಂಗಾರ ಸಂಭ್ರಮವಾ ಮನಗಾನಂದ ಸಂಭ್ರಮವಾ ಶೃಂಗಾರ ಸಂಭ್ರಮವಾ ಮನಗಾನಂದ ಸಂಪದವಾ ಬಳಿ ಸಾರೆ ಸವಿನೀರೆ ಸುಮನಿ ಬಳಿ ಸಾರೆ ಸವಿನೀರೆ ಸುಮನಿಯುವ ಶೃಂಗಾರ ಸಂಭ್ರಮವಾ ಸೀತಾ ಮೋಹನ ರಾಣಿ ಸುವಾಸಿನಿ ಸುಮಧುರ ಮೋಹನ ರಾಣಿ ಸುವಾಸಿನಿ ಸುಮಧುರವಾಣಿ ಪಲ್ಲವ ದೊರೆತೆ ನೀಗ ಕವಿತೆ ಬಾಬೇಗ ದೊರೆತೆ ನೀಗ ಕವಿತೆ ಬಾಬೇಗ ಮೋಹದ ಮಧುಮಯ ಸುಮರಾಣಿ ವಾಣಿ ಮೋಹದ ಮಧುಮಯ ಸುಮರಾಣಿ ವಾಣಿ ಶೃಂಗಾರ ಸಂಭ್ರಮವಾ ಮನಗಾನಂದ ಸಂಪದವಾ ಬಳಿ ಸಾರೆ ಸುವನೀರೆ ಸುಮನಿಯುವ ಬಳಿ ಸಾರೆ ಸುವನೀರೆ ಸುಮನಿಯುವ ಶೃಂಗಾರ ಸಂಭ್ರಮವ ಸಂಭ್ರಮವ ಈ ಸಂಭ್ರಮವ ಸೀತಾ, ಬಹುದಿನಗಳಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ, ನನ್ನ ಪಟ್ಟ ಧರಿಸಿ ಆಗು. ಅರಮನೆಯ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ಹೆಚ್ಚೇನು ಸೀತಾ, ನನ್ನ ಪಟ್ಟ ಧರಿಸಿ ಆಗ ಮಂಡೋದರಿ ಸಹ ನಿನಗೆ ದಾಸಿಯಾಗುವುದು. ಹೆಚ್ಚೇನು ಜಾನಕಿ,
ಚಕ್ರವರ್ತಿಯಾದ ಸಾರ್ವಭೌಮನು ನಿನಗೆ ದಾಸಾನುದಾಸನಾಗು. ರಾಮಚಂದ್ರ, ಈತನ ದುರಾಲಾಪಗಳನ್ನು ನಾನು ಕೇಳಲಾರೆನು ಪ್ರಭು. ಈತನ ದುರಾಲಾಪಳಿ ಕಿವಿಗೊಟ್ಟು ಕೇಳುತ್ತೆ ನಾನು ಹೇಗೆ ಕಾಲವನ್ನು ಕಡಿಯಲಿ ರಾಮಚಂದ್ರ? ಛೀ, ದುರಾತ್ಮ, ಈ ನೀಚ ಕೃತ್ಯವೂ ನಿನಗೆ ತಕ್ಕದ್ದಲ್ಲ. ನನ್ನ ಮಾತನ್ನು ಕೇಳು, ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಆತನಲ್ಲಿ ಶರಣಾಗತನಾಗು. ಜಾನಕಿ, ಆ ರಾಮನೊಂದಿಗೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ನನ್ನ ಮನಸ್ಸಿನಲ್ಲಿ ಉದ್ಭವಿಸುತ್ತಿರುವ ಆಕಾಂಕ್ಷೆಗಳನ್ನು ಈಡೇರಿಸು. ದುರಾತ್ಮ, ನೀನು ನನ್ನನ್ನು ಕದ್ದು ತಂದದ್ದು ನನ್ನ ಸ್ವಾಮಿಗೆ ಏನಾದರೂ ತಿಳಿದರೆ ನಿನ್ನುದರವನ್ನೇ ಸೀಳಿ ಬಿಡುವರು. ಅಲ್ಲದೆ ಜಾನಕಿ, ಸಂಹಾರಕ್ಕಾಗಿ ಅವತರಿಸಿದ ನನ್ನ ಸ್ವಾಮಿ ಶರಾಗತಿಗೆ ನೀನು ಎಲೆಗೊಟ್ಟು ನಿಲ್ಲಬಲ್ಲಯ್ಯ. ನನ್ನನ್ನು ನೀನು ಕದ್ದು ತಂದದ್ದು ನಿನ್ನ ಮೃತ್ಯು ದೇವತೆಯನ್ನು ನೀನೇ ಸ್ವಾಗತಿಸಿದಂತೆ. ಜಾನಕಿ, ಕಳಕಾಡಿನೊಳು ಹೇಳಿ ರಾಮನು ನಿಲ್ಲುವನೆ. ಕಳಕಾಡಿನೊಳು ಹೇಳಿ ರಾಮನು ನಿಲ್ಲುವನೆ. ಹೇಳಿದ ಬಡಿದ ಕಡಿಮೆ ಹೇಗನೆ ಒಡನೆ ಹೋಗಿ ಬಲು ಸಡಗರದಿಂದ. ಹಿಡಿದು ಬಡಿದ ಕಡಿಮೆ ಹೇಗನೆ ಒಡನೆ ಹೋಗಿ ಬಲು ಸಡಗರದಿಂದ ಗಡಗಡ ನಡಗಿಸಿ ಬೆಳಗನ್ನು ಅಡಗಿಸುವೆ. ಕಳಕಾಡಿನೊಳು ಹೇಳಿ ರಾಮನು ನಿಲ್ಲುವನೆ. ಜಾನಕಿ, ಆ ರಾಮನಿಗೆ ಈ ವಿಷಯ ತಿಳಿದರು ಸಪ್ತ ಸಮುದ್ರಗಳನ್ನು ದಾಟಿ ಬರಲು ಆ ನಿನ್ನ ರಾಮನು ಅಸಮರ್ಥನು. ಆ ರಾಮನಿಂದ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ನನ್ನ ಮನದ ಆಸೆಯನ್ನು ಪೂರ್ಣಗೊಳಿಸು. ದುರಾತ್ಮ, ನಿನ್ನ ವಂಶವನ್ನೇ ನಾಶ ಮಾಡುವ ಭೋಗಿನಿ ಎಂದರೆ ಘಟಸರ್ಪವೆಂದು ತಿಳಿ. ನನ್ನ ಸ್ವಾಮಿ ಪಾದ ಧೂಳಿಗೂ ಸಮಾನವಲ್ಲದ ನೀನು ಆತನ ಧರ್ಮಪತ್ನಿಯಾದ ನನ್ನನ್ನು ಕರೆತಂದು ನೀನು ನಾಶವಾಗುವುದಲ್ಲದೆ ಋತಾನೆಯನ್ನು ರಾಕ್ಷಸ ಕೊಲ್ಲವನ್ನೇಕೆ ನಾಶ ಮಾಡಿಕೊಳ್ಳುವೆ? ನನ್ನನ್ನು ನಿನ್ನ ಪಾಲಿನ ಮೃತ್ಯುವೆಂದು ತಿಳಿದುಕೋ. ಜಾನಕಿ, ಈ ನಿನ್ನ ಬಿರುನುಡಿಗಳನ್ನು ನಿಲ್ಲಿಸು, ಸಾಕು ನಿಲ್ಲಿಸು. ನನ್ನ ಹೆಸರು ಕೇಳಿದ ಮಾತ್ರದಿಂದಲೇ ಲೋಕಗಳಲ್ಲಿ ಅಚ್ಚರಿ ಪಡುವರು. ಇಂತಹ ನಾನು ಆ ನಿನ್ನ ರಾಮನಿಗೆ ಹೆದರೋ ತಕ್ಕವನಲ್ಲ. ಇನ್ನನ್ನು ಇಲ್ಲಿ ರಕ್ಷಿಸುವವರು ಯಾರೂ ಇಲ್ಲ ಈ ಅಶೋಕವನದಲ್ಲಿ. ನೀನಾಗೆ ಒಲಿದು ಬಂದರೆ ಸರಿ, ಇಲ್ಲವಾದರೆ ನನ್ನ ಆಲಿಂಗನಕ್ಕೆ ಸಿದ್ಧರಾಗು. ಏನು, ಯಾರೂ ಇಲ್ಲವೇ? ನನ್ನನ್ನು ರಕ್ಷಿಸುವರು ಯಾರೂ ಇಲ್ಲವೇ? ಜಾಗೃತರಾಗಿ ಭೂಕಂಪ ಜ್ವಲ ಜ್ವಾಸಿಗಳೇ, ಎಚ್ಚರದಿಂದಿರಿ ಅಷ್ಟ ದಿಕ್ಪಾಲಕರೇ. ಮಾತೆ ವಸುಂಧರೆ, ಈ ದುರುಳನು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅಷ್ಟರೊಳಗೆ ನಿನ್ನ ಗರ್ಭೊಡೆದಿ ಭಾಗವಾಗಿ ಮಾಡಿ ಈ ಅಭಾಗಿನಿ ಪುತ್ರಿಯನ್ನು ನಿನ್ನ ಉದರದೊಳಗೆ ಸೇರಿಸಿಕೋ ತಾಯಿ, ನಿನ್ನ ಉದರದೊಳಗೆ ಸೇರಿಸಿಕೋ. ಬೋಲೆ ಬಲೆ ಜಾನಕಿ, ರಾಮಚಂದ್ರ, ನಿನ್ನನ್ನು ನ್ಯಾಯವಿನೆಯಿಂದ ಪ್ರಾರ್ಥಿಸಿಕೊಳ್ಳುವೆನು. ನೀನಾಗೆ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಿನ್ನನ್ನು ಬಲತ್ಕರಿಸಬೇಕಾದೀತು. ಎಚ್ಚರಿಕೆ. ದೂರ ನಿಲ್ಲು ಘಾತಕ. ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ನೀನು ಅಸಮರ್ಥನು. ಏನು? ನಾನು ಅಸಮರ್ಥನೆ ನೋಡಲಾರೆ, ಸಹಿಸಲಾರೆ. ಸೀತಾ, ಸಿದ್ಧಳಾಗು ನನ್ನ ಆಲಿಂಗನಕ್ಕೆ. ಯಾರು? ಇದೇನು ಸ್ವಾಮಿ? ವೀರಾದಿ ವೀರರು, ಧೀರಾದಿ ಧೀರರು, ಶೂರಾದಿ ಶೂರರು ಅಬಲೆಯನ್ನು ಈ ರೀತಿ ಬಲತ್ಕರಿಸುವುದೇ? ಮಂಡೋದರಿ, ಬೇಡ ಸ್ವಾಮಿ, ನನ್ನ ಮಾತನ್ನು ಕೇಳಿ. ನೀವು ಸೀತಾಮಾತೆಯನ್ನು ಹೊತ್ತುಕೊಂಡು ಬಂದಂತೆ ನನ್ನನ್ನು ಯಾರಾದ್ರೂ ಹೊತ್ತುಕೊಂಡು ಹೋಗಿದ್ರೆ ಏನು ಮಾಡ? ಮಂಡೋದರಿ, ನೋಡಿದ್ರಾ ಎಂತ ಆಟವಾದಿಯ ನೀನು? ಬರೀ ಆ ರಾಮನು ಸ್ವಯಂವರ ಸಭೆಯಲ್ಲಿ ಶಿವಧನುಸ್ಸನ್ನು ಮುರಿದಾಗ ಒಂದನೇ ಸಾರಿ ಆ ಸೀತೆ ಎದುರು ಅಪಮಾನಿತನಾಗಿ ತಲೆಬಾಗಿದನು. ನನ್ನ ತಂಗಿ ಶೂರ್ಪನಖ ಕಿವಿ ಮತ್ತು ಮೂಗುಗಳನ್ನು ಕತ್ತರಿಸಿಕೊಂಡು ಬಂದು ಅಳುತ್ತಾ ನನ್ನ ಎದುರಿಗೆ ನಿಂತಾಗ ಇನ್ನೊಂದು ಸಾರಿ ಅಪಮಾನಿತ ತಲೆಬಾಗಿದ್ದನು. ಇವೆರಡರ ಪ್ರತಿಶೋಕ ತೀರಿಸಲೆಂದೇ ಆ ಜಾನಕಿಯನ್ನು ಅಪರಿಸಿಕೊಂಡು ಬಂದು ಇಲ್ಲಿಟ್ಟಿರುವೆನು. ಈ ನಿನ್ನ ಉದ್ದೇಶದಿಂದ ನನ್ನವೆಲ್ಲ ಉದ್ದೇಶಗಳು ಬದ್ಧವಾಗಿ. ಬೇಡ ಸ್ವಾಮಿ, ನನ್ನ ಮಾತನ್ನು ಕೇಳಿ. ಮತ್ತೊಂದು ಸಾರಿ ಬಂದು ಪ್ರಯತ್ನಿಸುವಂತೆ. ನಡೆಯಿರಿ, ಹೋಗೋಣ. ನೀನು ಅಂತಃಪುರಕ್ಕೆ ನಡೆ. ಸ್ವಾಮಿ, ಬೇಡಿ ಸ್ವಾಮಿ, ಎಲ್ಲವೂ ನಾಶವಾಗುವುದು. ನಾಶವಾಗುವುದು ಈ ನನ್ನ ದೇಹ ಅಂತ. ಸ್ವಾಮಿ, ಅಂತಃಪುರಕ್ಕೆ ಬನ್ನಿ ಸ್ವಾಮಿ, ಹೋಗೋಣ. ನೀನು ನಡೆ.
ಜಾನಕಿ, ನಿನಗೆ ಇನ್ನೊಂದು ಮಾಸ ಅವಧಿಯನ್ನು ಇಟ್ಟಿರುವನು. ಅಷ್ಟರೊಳಗಾಗಿ ನೀನು ಒಲಿದು ಬಂದರೆ ಸರಿ, ಇಲ್ಲವಾದರೆ ನಿನ್ನನ್ನು ಶತಶತವಾಗಿ ಕತ್ತರಿಸಿ ದಶದಿಕ್ಕುಗಳನ್ನು ಚೆಲ್ಲಿ ಬಿಡುವೆನು. ಎಚ್ಚರಿಕೆ. ನಾನಿನ್ನು ಬದುಕಿದ್ದರೆ ಈ ರಾಕ್ಷಸನು ಪುನಃ ಬಂದು ನನ್ನನ್ನು ಕಾಡುವನು. ಇದೋ ಸ್ವಾಮಿ, ನಿನಗೆ ನನ್ನ ಕೊನೆಯ ನಮಸ್ಕಾರ. ತಡೆ ತಡೆ ಕೃತ್ಯವಂ ದುಡುಕದಿರುತ್ತಾಯ ಅಮ್ಮ, ತಡೆ ತಡೆ ಕೃತ್ಯವಂ ದುಡುಕದಿರುತ್ತಾಯ ಸಗದಲಿರ್ಪರಾಮಂ ಕೆಡಕದ ಶಾಲನ ಚಿರಮುರಿದು ಸಿಪ್ಪದೋಳ್ ಬಂದು ಲಕ್ಷ್ಮಣ ಸಹಿತ ಅಮ್ಮ, ರಾಮಂ ಕ್ಷೇಮಂ ಕ್ಷೇಮದಿಂದ ಈಯನು ತಾಯೇ ರಾಮ ರಘುಕುಲ ಸೋಮ ಪ್ರತಾಪ ಕ್ಷೇಮದಿಂದ ಈಯನು ತಾಯೇ. ಅಮ್ಮ, ರಾಮಂ ಸುಕ್ಷೇಮಂ ಸುಗ್ರೀವರಾಜನೊಡನೆ ರಾಮನು ಕ್ಷೇಮದಿಂದಿರುವನು ತಾಯಿ. ಇದೇನಿದು ಅದ್ಭುತವಾದ ಕಪಿ? ಇದೆಲ್ಲವೂ ರಾಕ್ಷಸರ ಮಾಯಿ ಇರಬಹುದೇ, ಅಥವಾ ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಕನಸಿನಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಲವೆಂದು ಹೇಳೋರು ರಾಮಚಂದ್ರ. ನಿಮಗಾವ ಅಮಂಗಲವಾಗದಿರಲಿ ಪ್ರಭು, ನಿಮಗಾವ ಅಮಂಗಲವಾಗದಿರಲಿ. ಮುಂದನೆನಿಸದರಿಂದ ನಿನ್ನ ಗುನಂದನಲ ಕಡೆಯಿಂದ ಮುಂದನೆನಿಸದರಿಂದ ನಿನ್ನ ಗುನಂದ ಕಡೆಯಿಂದ ನಿಮ್ಮ ಚಂದವರಿಯಲು ಬಂದು ಸೇವಕರೆಂದು ತಿಳಿ ಅರವಿಂದ ಲೋಚನ ಸಂದೇಹ ಬಿಡು ಮಾತೆ ವಸುಂದರ ಸುತೆ ಬೃಂದಾವನ ಕುಸುಮಾನಿಕೆ. ಸಂದೇಹ ಬಿಡು ಮಾತೆ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ. ಪಾವನನ ಲೋಕವನನ ರಾಜೀವಲೋಚನ ಪಾವನ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಪಾವನನ ಲೋಕಾವನ ರಾಜೀವಲೋಚನ ಪಾವನ. ಭಾವಿಸುತ್ತಲೇ ವಿಧ ವಿಧದಲ್ಲಿ ಸುಗ್ರೀವನಾಜ್ಞೆ ಪಡೆದು ಬಂದಿಯೇ ಸಂದೇಹ ಬಿಡು ಮಾತೆ ವಸುಂದರ ಸುತೆ ಬೃಂದಾವನ ಕುಸುಮಾನಿಕೆ. ಸಂದೇಹ ಬಿಡು ಮಾತೆ. ಅಮ್ಮ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಧಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನಂತಲೂ ಹನುಮಂತನಿಂತಲೂ ಮಾರುತಿ ಅಂತಲೂ ಕರೆಯುವರು. ಇಲ್ಲಿ ಜನಸ್ಥಾನದಲ್ಲಿ ದುರುಳನಾದ ರಾವಣನು ಕದ್ದೊಯ್ದ ಸೀತಾಮಾತೆಯು ನೀವೇ ಆದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು. ಇದೇ ಈತನ ನೈವಿನ್ಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನಲ್ಲವೆಂದೇ ತೋರುವುದು. ಏನಾದರಾಗಲಿ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ ಮೇಲೆ ಹೇಳಬೇಕಾದದ್ದು ನನ್ನ ಧರ್ಮ. ಅಯ್ಯ ಅಮ್ಮ, ಆ ನೀಚ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯು ನಾನೇ. ಸಾರೆ ಚಾರೆ ದೀನ ನಮೋಸುತೆ ಸಾರೆ ಚಾರೆ ದೀನ ನಮೋಸುತೆ ನೀರನ ಪರಿಪಾಯಿ ವೈದೇ ನೀರನ ಪರಿಪಾಯಿ. ಅಮ್ಮ, ಧನ್ಯಸ್ಮಿ ತಾಯಿ, ಧನ್ಯಸ್ಮಿ.
ನೀನು ನಿಜವಾಗಿ ರಾಮಭಕ್ತನಾಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಅದರಲ್ಲಿ ಹಾಗೆ, ನನ್ನ ಹಾಗೆ. ಸ್ವಾಮಿಯಾದರೋ ನರನು, ನೀನಾದರೂ ವಾನರನು. ಹೀಗಿರುವಲ್ಲಿ ನಿಮ್ಮಿಬ್ಬರಿಗೆ ಸಖ್ಯವಾದ ಬಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಹಾಗೇ ಆಗ್ಲಿ ತಾಯಿ. ಶ್ರೀರಾಮ ಜಯ ರಾಮ ಕಲ್ಯಾಣ ಶುಭದ ಕೌಸಲ್ಯ ಚಿದ್ರ ದೇದಿತ್ತರ ಗುರಾಮ ಕೌಸಲ್ಯ ಚಿದ್ರಾಮ ದೇದಿತ್ತರ ಗುರಾಮ ರಾಮ 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 ಆ ದಶರಥನಾಗ ಪೋಲಂಗೆ ಹಿರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯತಾನಾಗಿ ಅನುಜ ಲಕ್ಷ್ಮಣರೊಳಗೊಂಡ ಕಾಲನ ಕಾಯಿತಂದು ವಿಕೂಟದನುಜರ ಕೊಂದು ಅಮ್ಮ ಪರೆದನು ಹಲ್ಲೆಯ ಅಂದು ರಾಮ ಮಿಥಿಲಯಾಳ್ ಪರಪಟ್ಟು ಮಿಥಿಲಯಾಳ್ ಪರಪಟ್ಟು ಓ ಶಿವಧನುಷನು ಮುರಿದಿಟ್ಟು ಮೈ ತಿಲಿಗೆ ಕರೆ ಕೊಟ್ಟು ಪರುಷ ವರ್ಗವ ಸುಟ್ಟ ನನ್ನ ರಾಮನಮ್ಮ ರಾಮ ರಾಮ ಅಮ್ಮ ಪಿತೃವಾಕ್ಯವ ಸಹಿಸೇ ಸತೀ ಹನುಜ ಸಹಕರಿಸ ಉನುದಿ ಪರಿತಪಿಸ ಪಂಚವಟಿಯೋಳ್ ನೆನೆಸ ರಾಮ ಅಮ್ಮ ಸೂರ್ಪನಕ ಬಂಗದಲೆ ಸ್ವರ್ಣ ಮೃಗ ಸೀತಾಪರಣದಲ್ಲಿ ತಲ್ಲಣಿಸಿ ಕಡುಬಳಲಿದ ಎಲ್ಲರ ಬಲವ ಅಮ್ಮ ಸುಗ್ರೀವ ಸಖನಾಗಿ ಸುಗ್ರೀವ ಸಕಲಾಗಿ ಈ ಹನುಮ ಕಿಂಕರನಾಗಿ ಎಲ್ಲಮ್ಮ ನಿನಗಾಗಿ ಕಳುಹಿಸಿದನು ಶೋಧನೆಗಾಗಿ ಅಮ್ಮ ನಿನ್ನ ಸೇವಕ ನಿನ್ನ ಕಣ್ಮುಂದೆ ಇರುವುದು. ಹಾಗಾದರೆ ನಿನ್ನ ಆಶ್ರಮ ಧರ್ಮ ಯಾವುದು? ಅಮ್ಮ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿ ಆತ್ಮರಾಮನ ಅಂತರಂಗದ ಭಕ್ತನಾಗಿರುವನು ತಾಯಿ. ಈಗಲಾದರೂ ನಂಬು ತಾಯಿ. ಹಾಗಾದರೆ ನೀನು ಸಮುದ್ರ ಲಂಘನ ಕಾಲದಲ್ಲಿ ಯಾವ ರೂಪವನ್ನು ಧರಿಸಿದೆ? ಆ ನಿನ್ನ ರೂಪವನ್ನು ನನಗೆ ತೋರಿಸಬಲ್ಲೆಯಾ? ಅಮ್ಮ ಆಗಿನ ರೂಪವನ್ನು ನೋಡಿದರೆ ಬಹಳ ಭಯಪಡುವರು ತಾಯಿ. ಏನು ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೇ? ಇಲ್ಲ ಇಲ್ಲ, ಆ ನಿನ್ನ ರೂಪವನ್ನು ನಾನು ನೋಡಲೇಬೇಕು. ಅಮ್ಮ ನಿಮ್ಮ ಮಾತು ನಿಶ್ಚಯವೇ ತಾಯಿ? ನಿಶ್ಚಯ. ಈಗ ನೋಡಿ ನನ್ನ ವಿಶ್ವರೂಪವನ್ನ. ಜೈ ಜೈ ರಘು ಸಮರ್ಥ.
ಮಾರುತಿ, ಈ ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆನು. ಶಾಂತನಾಗು ಮಾರುತಿ, ಶಾಂತನಾಗು. ಶಾಂತನಾಗು ಮಾರುತಿ. ಮೃದುಂ ಮೃದಳ ಮುದುಂ ಪಡವೆ ರಥಂ ನದಿರಿಸು ಬಂಪಡವೆ ಮೃದುಂ ಮೃದಳ ಮುದುಂ ಪಡವೆ ರಥಂ ನದಿರಿಸು ಬಂಪಡವೆ ಬೆದರ ಬೇಡವೆ ಮಾತೆ ಮಾತೆ ಸದಯೇ ಶುಭಾಂಗಿನಿ ಬೆದರ ಬೇಡವೆ ಜಾಂಬುಕೆ ನಿಮ್ಮ ವಿರಹ ದೇವಚೀರದ ವೀರ ರಾಘವ ರಾಮ ರಾಮ ಇಲ್ಲ ಜಾಂಬುಕೆ ನಿಮ್ಮ ವಿರಹ ದೇವಚೀರದ ವೀರ ರಾಘವ ಸರಿದೋದವಾರಿಗಳ ಸರಿದೋದವಾರಿಗಳ ನೀ ಬಾರಿಸಿ ಬಲ ತೋರಿಸಿ ದಾರಿಯನ್ನು ಸೇರಿಸುವೆ ನೀ ಬಾರಿಸಿ ಬಲ ತೋರಿಸಿ ನಿನ್ನ ದಾರಿಯನ್ನು ಸೇರಿಸುವೆ ಬೆದರ ಬೇಡವೆ ಮಾತೆ ಅಮ್ಮ ಅಮ್ಮ ಮಾರುತಿ, ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ? ಅಮ್ಮ ಈ ನಮುಗ ಸುರರಲ್ಲಿ ವಿನಯದಿ ಘನತರದ ವಿದ್ಯೆಗಳ ಅಭ್ಯಾಸಿದನು ಜನನೀ ಅಮ್ಮ ಈ ನಮುಗ ಸುರರಲ್ಲಿ ವಿನಯದಿ ಘನತರದ ವಿದ್ಯೆಗಳ ಅಭ್ಯಾಸಿಸಿದನು ಜನನೀ ಅಣೋ ಅಣು ಮಹದಾಗಲು ಬಲ್ಲೆನು ಅಣು ಮಹದಾಗಲು ಬಲ್ಲೆನು ಹನುಮಂತನೆಂಬ ನಾಮವಿವುದು ಶುಭಾಂಗಿ ಅಣುರೂಪಿಯು ಅಣುರೂಪಿಯಾದ ನಾನು ಮಹಾವಿಷ್ಣು ರೂಪವನ್ನೇ ತಾಳಬಲ್ಲೆ. ಈಗಲಾದರೂ ನಂಬುತ್ತಾಯಿ. ಮಹಾವಿಷ್ಣು ರೂಪವನ್ನು ತಾಳಬಲ್ಲಂತ ಈಗಲಾದರೂ ನಂಬುತ್ತಾಯಿ. ಆಂಜನೇಯ, ಪರ್ಯಾಯವಾಗಿ ಭಾವಿಸಬೇಡ. ಒಂದು ಬಾರಿ ನನ್ನ ಸ್ವಾಮಿಯ ಗುಣಗಾಂಭೀರ್ಯವನ್ನು ರೂಪ ಲಾವಣ್ಯಗಳನ್ನು ವರ್ಣಿಸಬಲ್ಲೆಯ? ಅಮ್ಮ, ಲೋಕ ಮೋಹಕನು ಪುರಂಧಾಮನು ಆದ ಶ್ರೀರಾಮಚಂದ್ರನ ಲಾವಣ್ಯಗಳು ಈ ಮರ್ಕಟನಿಂದ ವರ್ಣಿಸಲು ಸಾಧ್ಯವೇ ತಾಯಿ? ನನಗೆ ಶಾಸ್ತ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೇ ಅಸಾಧ್ಯವಾದದ್ದು ಈ ಮರ್ಕಟನಿಂದ ಸಾಧ್ಯ. ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವನು ತಾಯಿ, ಅನ್ಯತಾ ಪಡಿಬೇಡಿ. ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದೋಳ್ ಪೇಳ ರಸದಳಂಬ ಮರ್ಕಟನು ನಾನೇನು ಬಲ್ಲೆನು ಜನನಿ ಶ್ರೀ ರಾಮನು ಎಂತ ಸುಂದರನು
ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯ ಶ್ರೀರಾಮನು ಎಂತ ಚಲುವನೆ ಅಮ್ಮಯ್ಯ ಅಮ್ಮ ಸಮಗಾನ ಪ್ರೇಮ ನಿರುಪಮ ಸಮಗಾನ ಪ್ರೇಮ ನಿರುಪಮ ಸಮಗಾನ ಪ್ರೇಮ ನಿರುಪಮ ಸಮಗಾನ ಪ್ರೇಮ ನಿರುಪಮ ಸಹಗಮ ಸಮಗಮ ಪ್ರೇಮ ನಿರುಪಮ 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 ಅಮ್ಮ ಸಮಗಮ ಪ್ರೇಮ ನಿರುಪಮ ರಾಮರ ವಿಕುಲ ಸೋಮನಮ್ಮ ಕೆಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ ನೀಲಮಣಿಗಳ ಸಾಲು ಕುಂತಳ ನೀಲಮಣಿಗಳ ಸಾಲು ಕುಂತಳ ಪಾಲ ನೋಡಲು ವಾರ ವಾರವು ನೀಲಮಣಿಗಳ ಪಾಲ ನೋಡಲು ಬಾಲಚಂದಿರ
ಅಮ್ಮ ಬಸವಮ್ಮ ಕಮಲಾಚಿ ಕೇಳ ವಿಶಾಲ ಬಸವಮ್ಮ ಕಮಲಾಚಿ ಕೇಳ ಶ್ರೀರಾಮನು ಎಂತ ಚಲುವನ ಅಮ್ಮಯ್ಯ ಕೇಳಮ್ಮದ ರಾಮನು ಎಂತ ಚಲುವನ ಅಮ್ಮಯ್ಯ ಕೇಳಮ್ಮದ ಶ್ರೀರಾಮನು ಎಂತ ಚಲುವನ ಅಮ್ಮಯ್ಯ ಚಲುವನ ಅಮ್ಮಯ್ಯ ಚಲುವನ ಅಮ್ಮಯ್ಯ ಅಮ್ಮ ಶ್ರೀರಾಮಚಂದ್ರನು ನೀವು ಜನಸ್ಥಾನದಲ್ಲಿ ಜಲಕ್ರೀಡೆ ಆಡುವಾಗ ನಿಮ್ಮ ಮಖವನ್ನು ಕಮಲಕ್ಕೆ ಹೋಲಿಸಿದರು, ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ ವಾಮಾಂಗ್ರಿಯಲ್ಲಿ ಮಸಲಾಂಚ ಚಿಹ್ನೆ ಇರುವುದು ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ ಮುಂಗೈಯ ಮೇಲೆ ವಸ್ತುಳಾಂಧ್ರ ಚಿಹ್ನೆ ಇರುವುದು ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ ಕಾಕಾಸುರರು ತಾಂಡವನ್ನು ಮಾರುತಿ ಅತಿ ಗೋಪ್ಯವಾಗಿ ನನ್ನ ರಾಮಚಂದ್ರನು ಹೇಳುವುದು ಯಥಾರ್ಥವೇ ತಾಯಿ? ಯಥಾರ್ಥ. ಈಗಲಾದರೂ ನಂಬು ತಾಯಿ. ಮಾತೆಲ್ಲವೂ ಸತ್ಯ. ಆದರೆ ಈ ರಾಕ್ಷಸರ ಮಧ್ಯದಲ್ಲಿದ್ದು ದಿನಕ್ಕೊಂದೊಂದು ನಾನಾ ವಿಚಿತ್ರಗಳನ್ನು ನೋಡುತ್ತಿರುವ ನನಗೆ ನಿನ್ನ ಮಾತಿನಲ್ಲಿ ನಂಬಿಕೆಯೇ ಸಾಲದಾಗಿರುವುದು. ಸತ್ಯ ತಾಯಿ, ಸತ್ಯ. ಈ ರಕ್ಕಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಪಡುತ್ತಿರುವ ನೀವು ನನ್ನ ಮೇಲೆ, ಈ ಮರ್ಕಟನ ಮೇಲೆ ನಂಬಿಕೆ ಆದರೂ ಹೇಗೆ ಬಂದಿತು? ನನ್ನಲ್ಲಿರುವ ಈ ಅಂಗಳಿಕೆಯನ್ನು ಕೊಟ್ಟು ನನ್ನ ಧನ್ಯನಾಗು ಅಮ್ಮ. ಈ ಅಂಗಳಿಕೆಯನ್ನು ಸ್ವೀಕರಿಸು ತಾಯಿ. ಇದನ್ನು ನೋಡಿದರೆ ನನ್ನ ಸ್ವಾಮಿಯನ್ನೇ ಪ್ರತ್ಯಕ್ಷವಾಗಿ ನೋಡಿದಷ್ಟು ಸಂತೋಷವಾಯಿತು. ಈ ರಾಕ್ಷಸರ ಬಂಧನದಿಂದ ಎಂದಿಗೆ ನನ್ನನ್ನು ಬಿಡಿಸಿಕೊಂಡು ಹೋಗುವರು ಕಾಣಿನಲ್ಲ ಮಾರುತಿ. ಮುದ್ರಿಕೆಯನ್ನು ತಂದುಕೊಟ್ಟು ಮಹದೋಪಕಾರ ಮಾಡಿದೆ. ಇದಕ್ಕೆ ಪ್ರತ್ಯುಪಕಾರವಾಗಿ ನಾನೇನು ಮಾಡಲಿ? ಅಮ್ಮ ನಿಮಗೆ ಮನ ಬಂದಂತೆ ಅರಸು ತಾಯಿ. ಹಾಗೆ ಆಗಲಿ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ.
ವಾಯುನಂದನ ಶ್ರೇಯೋ ಮಾಂತು ಬಾಳೈ ವಾಯುನಂದನ ವಾಯುನಂದನ ಕೀರ್ತಿಶಾಲಿ ಆಗು ಮಾರುತಿ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ, ಧನ್ಯೋಸ್ಮಿ. ಅಮ್ಮ ಅಮ್ಮ, ನಿಮ್ಮ ದರ್ಶನ ಮಾಡಿದ ಗುರುತಿಗಾಗಿ ನೀವು ಯಾವುದಾದ್ರೂ ಒಂದು ಪದಾರ್ಥವನ್ನು ದಯಪಾಲಿಸು ತಾಯಿ. ಅಂತಹ ಪದಾರ್ಥವು ನನ್ನ ಬಳಿ ಯಾವುದು ಇಲ್ಲವಲ್ಲ ಅಮ್ಮ. ಚುಡಾರ ಚಿತ್ರಕೂಟ ಪ್ರದೇಶದಲ್ಲಿ ತಾವು ಎಸೆದ ಆಭರಣದಲ್ಲಿ ಚುಡಾರತ್ನ ಒಂದಿಲ್ಲವೆಂದು ಹೇಳಿದರು. ಅದನ್ನು ದಯಪಾಲಿಸು ತಾಯಿ. ಮರೆತಿದ್ದೆನು ಮಾರುತಿ. ಇದನ್ನು ತೆಗೆದುಕೊಂಡು ಹೋಗಿ ನನ್ನ ಸ್ವಾಮಿಗೆ ರಪ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತ ಹೇಳಿಬಿಡು. ಇಲ್ಲವಾದರೆ ನಾನು ಪ್ರಾಣ ತ್ಯಾಗ ಮಾಡುವೆ ತಿಳಿಸು ಅಮ್ಮ. ಮಾರುತಿ. ವೀರರಮಣಿಯಾದ ನೀವು ಈ ರೀತಿ ಮಾತನಾಡಬಾರದು ತಾಯಿ. ನನ್ನೊಡೆಯನಾದ ಸುಗ್ರೀವರಾಜನಿಗೆ ಏನೆಂದು ತಿಳಿಸಲಿ, ಎಲ್ಲರಿಗೂ ಲಕ್ಷ್ಮಣ ಸ್ವಾಮಿಗೆ ಏನೆಂದು ತಿಳಿಸಲಿ ತಾಯಿ. ಅವರೆಲ್ಲರಿಗೂ ನನ್ನ ಆಶೀರ್ವಾದವನ್ನು ತಿಳಿಸಿಬಿಡು. ಧನ್ಯನಾದನು ತಾಯಿ, ಧನ್ಯನಾದನು. ಅಮ್ಮ, ಅಂದು ನಾನು ಸೀತಾನ್ವೇಷಣದಲ್ಲಿ ತಮ್ಮ ದರ್ಶನ ಆಗುವ ತನಕ ಫಲಾದಿಗಳನ್ನು ಬಂಧಿಸುವುದಿಲ್ಲವೆಂದು ಶ್ರೀರಾಮಚಂದ್ರನ ಆಣೆ ಮಾಡಿದನು. ತಮ್ಮ ದರ್ಶನ ಆದ ಮೇಲೂ ಹಸಿವು ಬಾಯಾರಿಕೆಯು ಬಹಳ ಬಯಸುತ್ತಿರುವುದು. ನೀವು ಅಪ್ಪಣೆ ಕೊಟ್ಟರೆ ಇಲ್ಲಿರುವ ಹಣ್ಣುಗಳನ್ನು ತಿಂದು ಮುಂದೆ ಹೋಗುವೆನು. ಹಾಗೆ ಆಗಲಿ. ಇಲ್ಲೆಲ್ಲವೂ ರಾಕ್ಷಸರ ಮಾಯಿ. ಜಾಗೃತಿ ಮಾರುತಿ. ಕೆಳಗೆ ಬಿದ್ದಿರೋ ಹಣ್ಣುಗಳನ್ನು ಮಾತ್ರ ತಿನ್ನಬೇಕು. ಹಾಗೆ ಆಗಲಿ ತಾಯಿ. ಕಪಿಗಳನ್ನು ತಿನ್ನುವುದು ತಾವು ನೋಡಬಾರದು ತಾಯಿ, ಸ್ವಲ್ಪ ಮರೆಯಾಗಿರಿ. ಹಾಗೆ ಆಗಲಿ. ರಾಮ 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 ಸೀತಾ. ಮೃತ್ಯುವಾಗಿ ಬಹಳ ಕಷ್ಟಪಟ್ಟು ಬಂದು ನಾನಿಲ್ಲಿಗೆ ಶತ್ರುವಿನ ಬಲಾಬಲಗಳನ್ನು ತಿಳಿಯುವುದು ಅತಿ ಮುಖ್ಯವಾದದ್ದು. ಆದ್ದರಿಂದ ಈ ಅಶೋಕನವನ್ನು ಹಾಳು ಮಾಡಿದರೆ ಅವರ ಇವಳು ಕಾವಲುಗಾರರು ರಾವಣನಿಗೆ ತಿಳಿಸುವರು. ಅವನು ಕೋಪಗೊಂಡು ನನ್ನನ್ನು ಕರೆತರುವನು. ಆಗ ನಾನು 4 ಹಿತೋಸಕ್ತಿಗಳನ್ನು ಹೇಳುವೆನು, ಮುಂದೆ ಹೋಗುವೆನು. ಜೈ ಜೈ ರಘುವೀರ ಸಮರ್ಥ. ಶುದ್ಧ ಬ್ರಹ್ಮ ಪರಾತ್ಪರಾಮ ಕಲಾತ್ಮಕ ಪರಮೇಶ್ವರ ರಾಮ ಶೇಷ ತಲ್ಪ ಸುಖನಿದ್ರಿತರ ರಾಮ ರಾಮ ಜಯ ರಾಮ 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 ಜಯ ಸೀತಾರ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಲಕ್ಷ್ಮಣ, ಸೀತಾನ್ವೇಷಣೆ ಕಾರ್ಯಕ್ಕೆ ಹೋದ ಮಾರುತಿ ಇನ್ನು ಬಾರಲೇ ಇಲ್ಲವಲ್ಲ? ಅದು ಮಾರುತಿ ಇತ್ತಲೇ ಬರುತ್ತಿರುವರು. ರಾಮ 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 ಸೀತಾ. ಪ್ರಭು ರಾಮಚಂದ್ರ ನಮಸ್ಕರಿಸುವರು. ಆಂಜನೇಯ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸೀತೆಯನ್ನು ಕಂಡೆಯಾ? ಕಂಡೆನು. ಈ ಚೂಡಾರತ್ವವನ್ನು ದಯಪಾಲಿಸಿ. ಆಹಾ ಸೀತಾ, ನಿನ್ನನ್ನು ನೋಡಿದ ಕೂಡಲೇ ನಿನ್ನನ್ನೇ ನೋಡಿದಂತೆ ಆನಂದವಾಗುತ್ತಿರುವುದು. ಮಾರುತಿ, ನನಗೋಸ್ಕರವಾಗಿ ಶತಯೋಜನ ವಿಸ್ತೀರ್ಣವನ್ನು ದಾಟಿ ಸೀತೆಯನ್ನು ಕುಶಲ ವಾರ್ತೆಯನ್ನು ತಂದಿದ್ದಕ್ಕೆ ನಾನು ಪ್ರತ್ಯುಪಕಾರವಾಗಿ ಏನನ್ನು ಮಾಡಲಿ? ದೇವ ನಿಮ್ಮ ಮನ ಬಂದಂತೆ ಅರಸುತ್ತ ಸರ್ವದಾ ಸದಾ ನಿಮ್ಮ ಪಾದದ ಸೇವಕನಾಗಿ ಸ್ವೀಕರಿಸಬೇಕೆಂದು ಪ್ರಾರ್ಥಿಸುವೆನು. ತಥಾಸ್ತು ಮಾರುತಿ, ನಡೆಯಿರಿ. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟೋಣ. ಅದರ ಮೇಲೆ ಹಾದು ಹೋಗಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಕರೆದುಕೊಂಡು ಬರೋಣ. ಪ್ರಭು ಪ್ರಭು, ಆ ರಾವಣನು ಯುದ್ಧಕ್ಕೆ ಬರುತ್ತಿರುವನು. ಬರಲಿ. ರಾಮ, ಯುದ್ಧಕ್ಕೆ ಸಿದ್ಧನಾಗು. ರಾವಣ, ಈಗಲೂ ನಿನಗೆ ಕೊಂದು ಕೊನೆಯ ಅವಕಾಶವನ್ನು ಕೊಡುವೆನು. ನನ್ನ ಪತ್ನಿಯನ್ನು ನನಗೆ ಒಪ್ಪಿಸಿ ಶರಣಾಗತನಾಗುವ. ಶರಣಾಗತಿ ಅದೆಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ಸಹಿಸಿಕೋ ಈ ಮೃತ್ಯಾಸ್ತ್ರವನ್ನ.
ಅಸ್ತ್ರ ಏ ನಿನ್ನ ಅಸ್ತ್ರಗಳು ನನ್ನ ಶಸ್ತ್ರಾಗಾರದಲ್ಲಿ ಸುರಕ್ಷಿತವಾಗಿರುವರು. ನಾನು ಮನಸ್ಸು ಮಾಡಿದರೆ ಲಂಕೆಯಿಂದ ಅಯೋಧ್ಯೆವರೆಗೂ ಶಸ್ತ್ರಾಗಾರದಲ್ಲಿ ಸೇತುವೆಯನ್ನು ನಿರ್ಮಿಸಿ ಬಿಡುವೆನು. ಸಿದ್ಧನಾಗೋ ಯುದ್ಧಕ್ಕೆ. ರಾವಣ ಮಾನವರನ್ನು ಸಾಮಾನ್ಯರೆಂದು ಭಾವಿಸಬೇಡ. ಪರಮೇಶ್ವರನನ್ನು ಹೋರಾಡಿ ಮಹಾಸ್ತ್ರಗಳನ್ನು ಪಡೆದುದುಂಟು. ಸುಮ್ಮನೆ ಮರಣಕ್ಕೆ ಸಿದ್ಧನಾಗುವ. ಮಹಾಜ್ಞಾನ ರೂಪಿ ನನ್ನ ಮನಸ್ಸಿನಲ್ಲಿರುವ ಅಂಧಕಾರವನ್ನು ತೊಳೆದು ನನಗೆ ಮೋಕ್ಷವನ್ನು ನೀಡು. ವೀರವರ ವೀರ ಸ್ವರ್ಗಸ್ಥನಾಗೋ. ರಾಮ ಜಯತು ಶ್ರೀ ರಾಮ ರಾಮ ಅಮರ ವಿನುತ ಬಲ ಅಮರ ವಿನುತ ಬಲ ಅಮಿತ ಪರಾಮ್ರತ ರಾಮ ಜಯತು ಶ್ರೀ ರಾಮ ಸುರಾಮ ರಾಮ 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 ರಾಜಸ ಭೀಮ ರವಿಕುಲ ಸೋಮ ರಾಜನ ರಾಮ ಪರಮ ಪುರುಷ ಹರಿ ರಾಮನ ಶ್ರೀಹರಿ ರಾಮ ಜಯತು ಶ್ರೀರಾಮ ಸುರಾಮ ಅಮರ ವಿನುತ ಪದ ಅಮಿತ ಪರಾಮ ರಾಮ ಜಯತು ಶ್ರೀ ರಾಮ ಸುರಾಮ. ಸಕಲ ಶ್ರೀಮತಿ ಶ್ರೀಮತಿ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳ ಮಂಗಳ ಶುಭ ಮಂಗಳ ಜಯ ಮಂಗಳ ಶ್ರೀ